ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಡ್ಗೋದ್ ನೋಡು ಮುದುಕಪ್ಪನಂತಾರೆ, ಹೇಳಿದ ಮತ್ತೆ ಕೇಳಲ್ಲ. ಎಷ್ಟು ಹೇಳ್ರು ಅಷ್ಟೆ. ಶೇಷ, ಕೆಲವೊಂದು ಸಾರಿ ನಮ್ಮನ್ನ ನಾವೇ ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾಕೆಂತಂದ್ರೆ ಈ ಪ್ರಪಂಚ ತುಂಬಾ ದೊಡ್ಡದು. ಮರಕ್ಕಿಂತ ಮರ ದೊಡ್ಡದಿರುತ್ತೆ, ಬುದ್ಧಿವಂತರಿಗಿಂತ ಬುದ್ಧಿವಂತರಿರ್ತಾರೆ. ನೀನು ಸಮುದ್ರದ ಮೇಲೆ ಈಜಾಡಿದ್ರೆ ಅವನು ಒಳಗಡೆನೆ ಈಜಾಡುತ್ತಾನೆ. ಯಾವಾಗ ಎಲ್ಲಿಂದ ಬಂದು ಹೊಡಿತಾನೆ ಅಂತ ಗೊತ್ತೇ ಆಗೋದಿಲ್ಲ. ಹೌದು ಗೆಳೆಯ, ನಾನು ಮೋಸ ಹೋಗ್ಬಿಟ್ಟೆ. ಆ ಕಾರಣಕ್ಕೆ ನೀನು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿದ್ದು. ಆದ್ರೆ ನೀನು ನನ್ನ ಮಾತೆಲ್ಲಿ ಕೇಳ್ತೀಯ? ನನ್ನ ಮಾತು ಅಂದ್ರೆ ನಿನಗೆ ಅಲರ್ಜಿ ಅಲ್ವಾ? ಇವನೇನು ಕೇಳೋದು? ದೊಡ್ಡ ಬುದ್ಧಿವಂತರ ತರ ಬಿಲ್ಡಪ್ ಕೊಡ್ತಾನೆ ಅಂತ ಹಾಗೆ ಹೋಗಿದ್ಯಲ್ವಾ ನೀನು? ಛೆ, ಹಾಗೆಲ್ಲ ಏನು ಇಲ್ಲ ಗೆಳೆಯ. ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಹೇಳ್ತಾನೆ. ಈ JP ಮಾತಾಡ್ತಾನೆ ಅಂತಂದ್ರೆ ಅದು ಅಪ್ಪನ ಹುಟ್ಟಿದ ಮಾತಾಗಿರುತ್ತೆ. ನಾನು ಕ್ಯಾಲ್ಕುಲೇಟರ್ ತೆಗೆದು ಲೆಕ್ಕ ಹಾಕಲ್ಲ, ಬರೀ ಕೈ ಬೆರಳು ಲೆಕ್ಕ ಹಾಕೋದು. ಇದುವರೆಗೂ ಲೆಕ್ಕ ತಪ್ಪಿದ್ದೇ ಅಲ್ಲ. ಅಂತದ್ರಲ್ಲಿ ನನ್ನ ಮಾತು ಮೀರಿ ನೀನು ಅಲ್ಲಿಗೆ ಹೋಗಿದ್ಯಾ? ಅಲ್ಲ, ಫ್ರೆಂಡ್ಶಿಪ್ಗೆ ಏನ್ ಬೆಲೆ ಕೊಟ್ಟಂಗಾಯ್ತು? ನೀನು ಏನ್ ಬೆಲೆ ಕೊಟ್ಟಂಗಾಯ್ತು? ಅದೆಲ್ಲ ಹಾಳಾಗಿ ಹೋಗ್ಲಿ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನೇನ್ ಮಾಡ್ಬೇಕಾಗಿತ್ತು? ಇದ್ದೊಬ್ಬ ಗೆಳೆಯನ್ನ ಕಳ್ಕೊಂಡು ಕಣ್ಣೀರ್ ಹಾಕ್ಬೇಕಾಗಿತ್ತ, ಅಥವಾ ಹೋದ್ರು ಹೋಗ್ಲಿ ಅಂತ ಹಾಲು ತುಪ್ಪ ಬಿಡ್ಬೇಕಾಯ್ತಾ? ಕ್ಷಮಿಸ್ಬಿಡು ಗೆಳೆಯ, ನಿನ್ ಮಾತು ಕೇಳ್ದೆ ತಪ್ಪು ಮಾಡ್ಬಿಟ್ಟೆ. ಏನಿದು ಕ್ಷಮಿಸೋದಂತ? ಕ್ಷಮಿಸೋದು ನಾನು ಮೊದ್ಲೇ ಹೇಳಿದ್ದೆ ತಾನೆ, ಅರ್ಜುನು ಸಾಮಾನ್ಯದವನಲ್ಲ ಅಂತ. ನೀನು ಅವನ ಮೈ ಮೇಲೆ ಬಿದ್ದರೆ ಅವನು ನಿನ್ನ ಮೈ ಮೇಲೆ ಬಿದ್ದೆ ಬೀಳ್ತಾನೆ. ಚಿರತೆ ತರ ಯಾವಾಗ ನಿನ್ನ ಮೈ ಮೇಲೆ ಬೀಳ್ತಾನೆ ಅಂತ ಗೊತ್ತೇ ಆಗೋದಿಲ್ಲ. ನೋಡು, ಯಾರನ್ನ ಬೇಕಾದ್ರೂ ಎದುರು ಹಾಕೊಂಡು ಉಳ್ಕೋಬಹುದು, ಆದ್ರೆ ಅರ್ಜುನ್ ಎದುರು ಹಾಕೊಂಡ್ರೆ ಉಳ್ಕೊಳಕ್ಕಾಗಲ್ಲ. ಅಲ್ಲಿಂದ ತಪ್ಸ್ಕೊಂಬಂದಿಯಲ್ಲ, ಅದು ನಿನ್ನ ಅದೃಷ್ಟ. ಗೆಳೆಯ, ಆ ರಾಘವ ಮತ್ತೆ ಅಶ್ವಿನ್ ನನ್ನನ್ನ ಎಷ್ಟೊಂದು ಕೆಟ್ಟದಾಗ ನಡ್ಸ್ಕೊಂಡ್ರು ಗೊತ್ತಾ? ಹಣ್ಣುಗಾಯಿ ನೀರ್ಗಾಯಿ ಮಾಡಾಕ್ಬಿಟ್ರು.